ಕೈಗಾರಿಕಾ ಸ್ಥಾಪನೆ ವಿಚಾರವಾಗಿ ಸಭೆ ನಡೆದಿದೆ. 100 ಎಕರೆ ಕೇಳ್ತಿದ್ದವರು ಇವಾಗ 500 ಎಕರೆ ಕೇಳ್ತಾರೆ. ಏನು ಸರ್ ಇದರಿಂದ ನಾನು ಆ ವಿಚಾರ ಮಾತನಾಡಕ್ಕೆ ಹೋಗಲ್ಲ. ಈಗ ಸಾಕಷ್ಟು ಡಿಸ್ಕಷನ್ನು ನೆಗೆಟಿವ್ ಪಾಸಿಟಿವ್ ಎಲ್ಲ ಆಗೋಗಿದೆ. ಅವ್ರಿಗೆ ಬಿಟ್ಟು ವಿಚಾರ. ನನ್ನಂಗೆ ಅವ್ರಿಗೂ ಒಂದು ಅಧಿಕಾರ ಭಾರತ ಸರ್ಕಾರ ಕೊಟ್ಟಿದೆ. ನನಗೆ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ, ಅವ್ರು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ. ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕು, ಆಮೇಲೆ ಅದು ಹೊರಗಡೆ ಬರಬೇಕು. ಇವತ್ತು ಅವ್ರು 100 ಎಕರೆ ಕೇಳ್ತಾರೋ, 500 ಎಕರೆ ಕೇಳ್ತಾರೋ, 1000 ಎಕರೆ ಕೇಳ್ತಾರೋ, ನಾನು ಅವ್ರ ಜೊತೆ ಆ ವಿಚಾರದಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ನಾವು ವಿಶ್ವವಿದ್ಯಾನಿಲಯ ತಂದು ನಾನು ಚರ್ಚೆ ಮಾಡಲಿಲ್ಲ. ಶುಗರ್ ಫ್ಯಾಕ್ಟ್ರಿ ಮಾತು ಕೊಟ್ಟಿದ್ದು ಉಳಿತಾಯ ನಡೆಸಬೇಕು ಅಂತ ನಡೆಸ್ತಾ ಇದ್ದೀವಿ. ಈ ರೀತಿ ಅವರು ಏನು ಮಾಡ್ತಾರೆ ಮಾಡಲಿ. ಇನ್ನೂ 2 ವರ್ಷ 3 ವರ್ಷ ಅವ್ರಿಗೆ ಅವಧಿ ಇದೆ. ನಮ್ಗೆ 2 ವರ್ಷ ಇದೆ, ಅವ್ರಿಗೆ 3 ವರ್ಷ ಇದೆ. ಸೊ ಅಲ್ಟಿಮೇಟ್ ಅವರು ಎಲ್ಲಿ ಏನು ಈ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಕಡೆ ಮಾಡಿದ್ರೆ ಸಂತೋಷ, ಇಲ್ಲ ರಾಜ್ಯದಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಅದು ಸಂತೋಷ. ಜಿಲ್ಲೆನಲ್ಲಿ ಅವ್ರನ್ನ ಲೋಕಸಭಾ ಸದಸ್ಯರಾಗಿ ಗೆಲ್ಲಿಸಿದ್ದಾರೆ. ಜನರಿಗೆ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅವ್ರ ಬಗ್ಗೆ ಇದು ಸರಿಯಾ ತಪ್ಪ XMLಗಳು ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಜಾಗ ಹುಡಿಕೊಂಡು ಪ್ರಚಾರ ಮಾಡ್ತೀರಾ ಅಥವಾ ಇಂಡಸ್ಟ್ರಿಯಲ್ ತರ್ತೀರಾ, ಅದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ನೀವು ಒಂಥರ ಆಗ್ತೀರಾ, ಅವ್ರು ಇನ್ನೊಂದು ಥರ ಹೇಳ್ತಾರೆ. ಚಲುವರಾಯಸ್ವಾಮಿಯವರು ನಮ್ಗೆ ಆಗದೆ ಇರೋದಕ್ಕೆ ಮಾತಾಡ್ತಾರೆ ಅಂತಾರೆ. ಅದಕ್ಕೆ ಏನು ಬೇಡ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ. ಅವ್ರು ಏನು ಕೆಲಸ ಮಾಡ್ತಾರೆ ಕಾದು ನೋಡೋಣ. ಈಗ ನಾನೇನು ಮಾತಾಡೋಕ್ಕೆ ಹೋಗಿ ಹಾಂ, ಸಹಜವಾಗಿ 2.5 ವರ್ಷಕ್ಕೆ ರೀಶಫಲ್ ಆಗುವಂಥ ಸಹಜವಾದಂಥ ಪ್ರಕ್ರಿಯೆ ನಮ್ಮ ಮುಖ್ಯಮಂತ್ರಿಗಳು ಬಿಟ್ಟಿದ್ದದು. ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡ್ ಜೊತೆ ಮಾತನಾಡಿ ತೀರ್ಮಾನ ತಗೊಳ್ಳೋದು. ಹಲವಾರು ಎಲೆಕ್ಷನ್ನು ಬೈ ಎಲೆಕ್ಷನ್ನು ಇದೆಲ್ಲ ಬಂದಿತ್ತು. ಈಗ ಆಗ್ಬೋದು ಅನ್ನೋದು ಅವರು ಊಹಿಸಿ. ಸೊ ರೀಶಫಲ್ ಟೈಮ್ನಲ್ಲಿ ನಾವು 4-5 ಬಾರಿ ಗೆದ್ದಿದ್ದೀವಿ, 3 ಬಾರಿ ನಮಗೂ ಅವಕಾಶ ಬೇಕು, ತಪ್ಪೇನಿದೆ. ಸೊ ಫೈನಲಿ ಹೈಕಮಾಂಡು ಮುಖ್ಯಮಂತ್ರಿಗಳು ತೀರ್ಮಾನ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.